ಕೇಗೋ ಹೇಳಪ್ಪ, ಚೆನ್ನಾಗದ ಅದು? ಸೂಪರ್ ಆಗದ? ತಿನ್ನೋಗು. ಏನಾದ್ರು ಮಾಡ್ಕೊಡ್ ಪಪ್ಪ. ಓಕೆ ಮಗನೇ, ಆಯಿತು, ಕೊಡು, ಬೇಡ ಮಾಡ್ಕೊಡ್ತೀವಿ. 2 ಎಗ್ ತಗೊಂಡಿದ್ದೀನಿ ಮತ್ತು 2 ಪೊಟ್ಯಾಟೊ ತಗೊಂಡು ಅದು ಹೊಟ್ಟೆ ತೆಗೆದುಬಿಟ್ಟು ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿದ್ದೀನಿ. ಫಸ್ಟಿಗೆ ಪ್ಯಾನಿಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಿಬಿಟ್ಟು ಆಯಿಲ್ ಬಿಸಿ ಆಗೋ ತನಕ ವೆಯ್ಟ್ ಮಾಡಿರಿ. ಬಿಸಿ ಆದಮೇಲೆ ನಾವು ಕಟ್ ಮಾಡಿರೋವಂಥ ಫ್ರೆಂಚ್ ಫ್ರೈಸ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿರಿ, ಈಗ ನಾನು ಫ್ರೆಂಚ್ ಫ್ರೈಸ್ ಹಾಕ್ತಾಯಿದ್ದೀನಿ. ಹಾಗೆ ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ನ ತೋರಿಸಿ. ಮತ್ತು ಇನ್ನು ಚೆನ್ನಾಗಿ ಇಂಥ ರೆಸಿಪಿಗಳನ್ನ ಮಾಡೋಕ್ಕೆ ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಮಾಡ್ಕೋಬೇಕು ಮತ್ತು ಕ್ರಿಸ್ಪಿ ಆಗೋ ತನಕನೂ ಫ್ರೈ ಮಾಡಬೇಕು. ನೋಡಿರಿ, ಈಗ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಕೆಳಗೆ ಪೇಪರ್ ಹಾಕಿ ಹಾಕ್ಕೋಬೋದು. ನಾನು ಹಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ಯಾವುದು ಇದರಲ್ಲಿ ಫ್ರೈ ಮಾಡಿದ್ವಿ ಅದೇ ಸ್ವಲ್ಪ ಆಯಿಲ್ ಇರುತ್ತೆ, ಆಯಿಲೇ ಸಾಕಾಗುತ್ತೆ. ನೋಡಿ, ನನ್ನ ಮಗ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಮತ್ತು ಇದಕ್ಕೆ 2 ಎಗ್ ಒಡೆದು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಸಾಕು, ಇನ್ನೇನು ಜಾಸ್ತಿ ಹಾಕೋದು ಬೇಡ, ಏನೂ ಬೇಕಾಗಿಲ್ಲ. ಅದನ್ನು ಚೆನ್ನಾಗಿ ಪುಡಿ ಆಗೋ ತನಕ, ಮಾಮೂಲಿ ಆಮ್ಲೆಟ್ ಬರುತ್ತಲ್ಲ ಆ ರೀತಿ ಬಂದಾಗ ಪುಡಿ ಆಗೋ ಥರ ಇದು ಮಾಡ್ಕೊಳ್ಳಿ. ಆಮೇಲೆ ನಾವು ಫ್ರೈ ಮಾಡಿರೋ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಉಪ್ಪು ಖಾರ ಏನೇನು ಹಾಕಿರ್ತೀವಿ, ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಾವು ಪೊಟ್ಯಾಟೊಗೆ ಏನೂ ಫ್ರೈ ಮಾಡೋಕ್ಕೆ ಏನೂ ಹಾಕಿರಲ್ಲ. ಈ ಎಗ್ಗಿಗೆ ಏನೇನು ಹಾಕಿರ್ತೀವೋ ಅದನ್ನೇ ಆ ಉಪ್ಪು ಖಾರ ಎಲ್ಲನೂ ಪೊಟ್ಯಾಟೊಗೆ ಕೂಡ ಇದಾದರೆ ಚೆನ್ನಾಗಿರುತ್ತೆ, ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿರೋದು ನಿಮಗೋಸ್ಕರ ಪೊಟ್ಯಾಟೊ ಎಗ್ ಬುರ್ಜಿ ಮಾಡಿಕೊಟ್ಟಿದ್ದೀನಿ. ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನಿ, ಓಕೆನಾ? ಶೇರ್ ಮಾಡ್ತೀನಿ, ಹೇಳಿ. ಓಕೆ, ಚೆನ್ನಾಗದಾ? ಓಕೆಪ್ಪ, ಆಯಿತು. ತಿನ್ರಪ್ಪ, ಆಯಿತು, ತಿನ್ರಪ್ಪ. ನಾವು ಎಗ್ ಪೊಟ್ಯಾಟೊ ಬುಜ್ಜಿ ಮಾಡಿದ್ದೀನಿ. ತಿಂದು ರಿವ್ಯೂ ಕೊಡಮ್ಮ ಹೆಂಗದೆ ಅಂತ. ಚೆನ್ನಾಗದ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಟು